ಹಿಂದೂ ಸಂಪ್ರದಾಯದಲ್ಲಿ ಒಬ್ಬ ವ್ಯಕ್ತಿ ತನ್ನ ಜೀವಮಾನದಲ್ಲಿ 16 ಸಂಸ್ಕಾರಗಳನ್ನು ಮಾಡಬೇಕೆಂಬ ನಂಬಿಕೆಯಿದೆ. ಅದರಲ್ಲಿ 3ನೇ ಪ್ರಮುಖ ಸಂಸ್ಕಾರವೇ ಸೀಮಂತ. ಒಬ್ಬ ಹೆಣ್ಣು ಗರ್ಭಿಣಿಯಾದ 7 ಅಥವಾ 8ನೇ ತಿಂಗಳಲ್ಲಿ ಸೀಮಂತ ಶಾಸ್ತ್ರ ಮಾಡುತ್ತಾರೆ. ಹುಟ್ಟುವ ಮಗುವಿನ ಯೋಗಕ್ಷೇಮವೇ ಸೀಮಂತ ಶಾಸ್ತ್ರದ ಮುಖ್ಯ ಉದ್ದೇಶ. ನಾಪೋಕ್ಲು ಪೊಲೀಸ್ ಠಾಣೆಯಲ್ಲಿ ಹೀಗೊಂದು ಸೀಮಂತ ಕಾರ್ಯಕ್ರಮ ನಡೆಯಿತು. ಠಾಣೆಯಲ್ಲಿ ಹೆಡ್ ಕಾನ್ಸ್ಟೇಬಲ್ ಆಗಿ ಕಳೆದ 1 ವರ್ಷದಿಂದ ಕಾರ್ಯನಿರ್ವಹಿಸುತ್ತಿರುವ ಪೂರ್ಣಿಮಾ ಅವರಿಗೆ ಸಹೋದ್ಯೋಗಿಗಳೇ ಸೀಮಂತ ಶಾಸ್ತ್ರ ನಡೆಸಿಕೊಟ್ಟರು. ಪೂರ್ಣಿಮಾ ಅವರಿಗೆ ಹೊಸ ಸೀರೆ, ಹಸಿರು ಬಳೆ, ಹೂವು ಮುಡಿಸಿ ಮಧುವಣಗಿತ್ತಿಯಂತೆ ಸಿಂಗರಿಸಲಾಯಿತು. ಬಳಿಕ ಗರ್ಭಿಣಿಗೆ ಇಷ್ಟವಿರುವ ಹಣ್ಣು ಹಂಪಲು, ತಿಂಡಿ ತಿನಿಸುಗಳನ್ನು ನೀಡಿದ ಸಹೋದ್ಯೋಗಿಗಳು ಶುಭ ಹಾರೈಸಿದರು. ಜೀವನದಲ್ಲಿ ಒಂದು ಟರ್ನಿಂಗ್ ಪಾಯಿಂಟು. ಅದಾದಮೇಲೆ ನೆಕ್ಸ್ಟ್ ಟರ್ನಿಂಗ್ ಪಾಯಿಂಟ್ ಏನಂತಂದರೆ ತಾಯಿಯಾಗಿ ಇದನ್ನು ಅನುಭವಿಸ್ತಕ್ಕಂಥದ್ದು ಏನು 9 ತಿಂಗಳ ಏನೇನು ಮಗುವನ್ನು ಹೊಟ್ಟೆಯಲ್ಲಿ ಹೊತ್ಕೊಂಡು ಅದನ್ನು ಜೊತೆಗೆ ಜೀವನ ಮಾಡೋದು, ನಂತರ ಹೆರಿಗೆ, ಅದನ್ನು ತುಂಬ ಜೀವನದ ಅತ್ಯಮೂಲ್ಯ ಘಟ್ಟ. ಇವತ್ತು ನಮ್ಮ ಠಾಣೆಯ ಪೂರ್ಣಿಮಾ ಅವರು ಆ ಒಂದು ಹಂತದಲ್ಲಿದ್ದಾರೆ. ಅವರಿಗೆ ದೇವರು ಒಳ್ಳೆ ರೀತಿಯ ಆರೋಗ್ಯವನ್ನು ಕೊಟ್ಟು ಒಳ್ಳೆ ರೀತಿಯ ಹೆರಿಗೆ ಆಗೋದು, ಯಾವುದೇ ಮಗು ಆಗಿರಲಿ, ಅದು ಹೆಣ್ಣಾಗಲಿ ಗಂಡಾಗಲಿ, ಒಳ್ಳೆಯ ಒಂದು ಹೆರಿಗೆ ಆಗಲಿ ಅಂತ ಹೇಳಿ, ಆರೋಗ್ಯದ ಮಗು ಜನನ ಆಗಲಿ ಅಂತ ಹೇಳಿ ನಮ್ಮ ಠಾಣೆ ಎಲ್ಲ ನಮ್ಮ ಸಹೋದರರ ಪರವಾಗಿ ಅವರಿಗೆ ನಾವು ಶುಭ. ಠಾಣೆಯಲ್ಲಿ ಕಳೆದ 1 ವರ್ಷದಿಂದ ಎಲ್ಲರೊಂದಿಗೆ ಅನ್ಯೋನ್ಯವಾಗಿದ್ದ ಪೂರ್ಣಿಮಾ ಸಾರ್ವಜನಿಕವಾಗಿ ಸ್ಪಂದನೆ ನೀಡುತ್ತಾ ಎಲ್ಲರ ಮನ ಗೆದ್ದಿದ್ದರು. ಸಹೋದ್ಯೋಗಿಗಳ ಪ್ರೀತಿ ವಿಶ್ವಾಸ ಹಾಗೂ ಹರಕೆ ಹಾರೈಕೆಗಳೊಂದಿಗೆ ಪೂರ್ಣಿಮಾ ತಾಯಿಯಾಗುವ ಸಂಭ್ರಮದಲ್ಲಿದ್ದಾರೆ. ಈ ಸಂದರ್ಭ ಎಎಸ್ಐ ಪ್ರಕಾಶ್ ಹಾಗೂ ಸಿಬ್ಬಂದಿಗಳು ಹಾಜರಿದ್ದರು.